ವಿಡಿಯೋದಲ್ಲಿ ನಾನು ಪಾರ್ಟ್ 1 ಮಾಡಿದ್ದೆ ಸೀರೀಸ್ ಹೇರ್ ಲಾಸ್ ಇಂಟರ್ನಲ್ ಕಾರಣಗಳೇನಿರ್ತವೆ ಅಂತ. ಸೊ ಈ ವಿಡಿಯೋದಲ್ಲಿ ನಾನು ಇಂಟರ್ನಲ್ ಬದಲು ಎಕ್ಸ್ಟರ್ನಲ್ ಕಾಸಸ್ ಏನಿರುತ್ತೆ ಅಂತ ಹೇಳ್ತೀನಿ. ಮೊದಲನೇದಾಗಿ ಬಂದುಬಿಟ್ಟು ನಾವು ಹೇರ್ನ ಹೀಟ್ ರಿಲೇಟೆಡ್ ಪ್ರಾಡಕ್ಟ್ಸ್ ಯೂಸ್ ಮಾಡಿ ನಾವು ಸ್ಟ್ರೇಟ್ನಿಂಗಿಂದ ಮಾಡ್ಕೊಳ್ಳೋ ಡ್ಯಾಮೇಜ್ಗಳು. ಅದು ನಿಮಗೆ ಗೊತ್ತಿರೋ ಹಾಗೆ ವಿತೌಟ್ ಹೀಟ್ ಪ್ರೊಟೆಕ್ಟೆಡ್ ನೀವೇನಾದರೂ ಹೇರ್ನ ಸ್ಟೈಲಿಂಗ್ ಮಾಡೋಕ್ಕೆ ಹೋದರೆ ನಿಮ್ಮದು ಹೇರು ಡೆಫಿನೆಟಾಗಿ ಹೇರ್ ಫಾಲ್ ಆಗುತ್ತೆ, ಪ್ಲಸ್ ಹೇರ್ ಶಾಫ್ಟು ಡ್ಯಾಮೇಜ್ ಆಗುತ್ತೆ. ಸೆಕೆಂಡ್ ಕಾಸ್ ಬಂದುಬಿಟ್ಟು ಹಾರ್ಡ್ ವಾಟರ್. ಇತ್ತೀಚೆಗೆ ಹಾರ್ಡ್ ವಾಟ್ರ್ ಬೆಂಗಳೂರಲ್ಲಿ ತುಂಬ ಕಾಮನ್ ಆಗಿರೋ ಕಾರಣಕ್ಕೆ ಅದು ಹಾರ್ಡ್ ವಾಟರ್ ತುಂಬ ಸ್ಕ್ಯಾಲ್ಪ್ ಬಿಲ್ಡಪ್ ಆಗುತ್ತೆ. ಆ ಕಾರಣಕ್ಕೆ ಕೂಡ ನಿಮಗೆ ಹೇರ್ ಫಾಲ್ ಆಗೋಕ್ಕೆ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಸ್ವಲ್ಪ ಲೋ ಕ್ವಾಲಿಟಿ ಶ್ಯಾಂಪೂಸ್ ಯೂಸ್ ಮಾಡೋದು, ನಿಮಗೆ ಸೂಟ್ ಆಗದೇ ಇರೋದು ನೀವು ಯೂಸ್ ಮಾಡಿದಾಗ ಹೇರ್ ಫಾಲ್ ಆಗೋ ಚಾನ್ಸಸ್ ಹೈ ಆಗಿರುತ್ತೆ. ಆಮೇಲೆ ತುಂಬ ಟೈಟ್ ಹೇರ್ ಸ್ಟೈಲ್ಸ್ ಮಾಡೋದು, ಅದು ನಿಮ್ಮದು ಹೇರ್ ಶಾಫ್ಟ್ ಪುಲ್ಲಿಂಗ್ ಆಗಿ ಗ್ರ್ಯಾಜುವಲಾಗಿ ಹೇರ್ ಲಾಸ್ ಆಗುತ್ತೆ. ಆಮೇಲೆ ವೆಟ್ ಹೇರ್ನ ತುಂಬ ಅಗ್ರೆಸಿವ್ ಆಗಿ ಕೊಮ್ ಮಾಡೋದು, ಹಾರ್ಷಾಗಿ ಕೊಮ್ ಮಾಡಿದ್ರೆ ಹೇರ್ ತುಂಬ ವೀಕ್ ಆಗಿರುತ್ತೆ ಆ ಟೈಮಲ್ಲಿ, ಆವಾಗ ಕೂದಲು ಉದುರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಟವಲ್ನಲ್ಲಿ ಜಾಸ್ತಿ ಓವರಾಗಿ ಅಗ್ರೆಸಿವ್ ಆಗಿ ಟವಲಲ್ಲಿ ಕೂದಲು ಒಣಸ್ಕೊಳ್ಳೋದು, ಕೂದಲು ಟೆಕ್ಸ್ಚರು ಹಾಳಾಗುತ್ತೆ, ಪ್ಲಸ್ ಹೇರ್ ಫಾಲು ಆಗುತ್ತೆ. ಆದಷ್ಟು ಇದಕ್ಕೆ ಮೈಕ್ರೋಫೈಬರ್ ಟವಲ್ ಯೂಸ್ ಮಾಡಿದ್ರೆ ಇಟ್ ಇಸ್ ಗುಡ್ ಫಾರ್ ಯುವರ್ ಹೇರ್ ಟೆಕ್ಸ್ಚರ್ ಕೂಡ. ಲಾಸ್ಟ್ ಆ್ಯಂಡ್ ನಾಟ್ ದ ಲೀಸ್ಟ್ ಬಂದುಬಿಟ್ಟು ಈ ಸ್ಕ್ಯಾಲ್ಪ್ ಬಿಲ್ಡಪ್, ಅಂದರೆ ಸ್ವೆಟ್ಟಿಂದ ನೀವು ತುಂಬ ದಿವಸ ಹೇರ್ ವಾಶ್ ಮಾಡಿಲ್ಲ ಅಂದರೆ ಸ್ಕ್ಯಾಲ್ಪ್ ಬಿಲ್ಡಪ್ ಆಗುತ್ತೆ. ದಟ್ ವಿಲ್ ಇವೆಂಚುಲಿ ಕಾಸ್ ದ ಬ್ಲಾಕಿಂಗ್ ಆಫ್ ಆಲ್ ದ ಹೇರ್ ಫಾಲಿಕಲ್ಸ್ ಆ್ಯಂಡ್ ನಿಮ್ಮ ಹೇರ್ ಇದಾಗುತ್ತೆ, ಫಾಲ್ ಆಗುತ್ತೆ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೇನು ನಾನು ಯಾವ ಟಾಪಿಕ್ ಮಾತಾಡಬೇಕು ಅಂತ ಒಂದು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ. ಥ್ಯಾಂಕ್ ಯು.